ನೀವೇನ್ರಿ? ನಾ ಎಂತ ಬರೀ ಹೆದರ್ದೆ. ಸೌಮ್ಯ, ನೀನಿರೋದು ನಮ್ಮ ಮನ್ಯಾಗ. ಇಲ್ಲಿ ನಿನಗೆ ಬಂದು ಹೆದರ್ಸೋರು ಯಾರು ತರ? ಯಾಕೆ ಏನು ಯೋಚನೆ ಮಾಡಾತಿದಿ? ಏನಿಲ್ಲ ರೀ, ಅದು ಏನೋ ಭಾಳ ಡೀಪಾಗಿ ಥಿಂಕ್ ಮಾಡಾತಿದ್ದೆ. ಅಷ್ಟೊತ್ತಿಗೆ ನೀವು ಹಿಂದೆ ಬಂದು ಈ ರೀತಿ ಹೆದರ್ಸ್ಬಿಟ್ರೆ ನಾ ಏನು ಮಾಡಲಿ? ಯಾರು ಹಿಂಗೆ ಮಾಡ್ತಾರನ? ಅಯ್ಯೋ, ನನಗೇನು ಗೊತ್ತು ನೀನೇನು ಯೋಚನೆ ಮಾಡಾತಿ ಅಂತಂದು ಹೇಳಿ. ನಾನೇನೋ ತಮಾಷೆ ಮಾಡೋಣ ಅಂತಂದು ಹೇಳಿ ಒಂದು ಜಸ್ಟ್ ಬಂದು ಹಂಗೆ ಸ್ವಲ್ಪ ಹೆದರ್ಸಕ್ಕೆ ನೋಡಿದೆ. ಆದ್ರೆ ನೀನು ಈ ಪರಿ ಹೆದರ್ತಿ ಅಂತ ಅನ್ಕೊಂಡಿದ್ದಿಲ್ಲಪ್ಪ. ನಾನು ನಿನ್ನನ್ನು ಭಾಳ ಸ್ಟ್ರಾಂಗ್ ವುಮೆನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಅಯ್ಯೋ ಏನು ಇಲ್ಲ ರೀ, ಅದು ನಾನು ಕಾವ್ಯ ಮತ್ತು ಪೂಜೆನ ಬಗ್ಗೆನೇ ಯೋಚನೆ ಮಾಡಾತಿದ್ದೆ. ಇನ್ನು ಕಾವ್ಯ ಪೂಜನ್ ಬಗ್ಗೆ ಯೋಚನೆ ಮಾಡಾತಿದ್ಯಾ? ಏನು ಬಾಯಲ್ಲಿ ಬಂದು ಕುತ್ಕೊಂಡು ಹೇಳಿ ಬಾಯಿಲ್ಲ ಒಂದು ಸ್ವಲ್ಪ. ಅದು ಏನು ಗೊತ್ತೇನ್ರಿ, ಪೂಜಾ ಮತ್ತು ಕಾವ್ಯನ ಮದ್ವೆ ಇಬ್ಬರದು ಒಂದೇ ದಿವಸ ಐತಿ. ನನಗೆ ಕಾವ್ಯ ತಂಗಿ ಆಗಬೇಕು, ಪೂಜಾ ನಿಮ್ಮ ತಂಗಿ. ಹೌದು, ಯಾರಿಲ್ಲ ಅಂದ್ರೀಗ ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋಬೇಕು? ನಿನಗೇನು ಪ್ರಾಬ್ಲಮ್ ಆಯ್ತು? ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಕೇಳ್ರಿ. ಯಾಕ ಸೌಮ್ಯ, ಏನಾಯ್ತು? ನೀ ಹೇಳೋದು ನೋಡಿದ್ರೆ ಇಬ್ರಿಗೂ ಒಂದೇ ದಿವಸ ಮದ್ವೆ ಇಡಬಾರ್ದಾಗಿತ್ತು ಅನ್ನೋ ಥರ ಐತಿ. ಹಂಗಿದ್ರೆ ಭಾಳ ಒಳ್ಳೆ ಕೆಲಸ ಆಗ್ತಿತ್ತು, ಎಲ್ಲರೂ ಆರಾಮಾಗದಾರ. ಆದ್ರೆ ನನಗೆ ಈ ಕಡೆ ಪೂಜಾ ಆ ಕಡೆ ಕಾವ್ಯ ಇಬ್ರು ಎಷ್ಟು ಕಾಟ ಕೊಡಕತ್ತಾರ ಗೊತ್ತೈತಾ? ಯಾರ್ದು ನಿನ್ನ ಕಾಟ ಕೊಡಕತ್ತಿದ್ದು ಹೇಳು ನೋಡೋಣ. ಇಬ್ರು ಏನಿಲ್ಲ ಮತ್ತೆ ಈಗ ಕ್ಲಾಸ್ ತಗೋತೀನಿ, ಕರೆಸ್ಲೇನೆ ಇಬ್ರು ಇಲ್ಲೇ? ಅಯ್ಯೋ ನೀವೇನ್ರಿ ಇಷ್ಟು ಸೀರಿಯಸ್ ಆಗಿ ಥಿಂಕ್ ಮಾಡಾತಿರಲ್ಲ? ಅದು ಹಂಗಲ್ಲ. ಮೊನ್ನೆ ಕಾವ್ಯ ಫೋನ್ ಮಾಡಿದ್ಲು, ಯಾವಾಗ ಬರ್ತೀಯಕ್ಕ ನನ್ನ ಮದ್ವಿಗ ಅಂತ ಅಂದ್ಲು. ಅವಾಗ ನಾನು ಇಲ್ಲೇ ಪೂಜಾಂದು ಮದ್ವೆ ಐತಲ್ಲ, ಹೆಂಗೆ ಹೋಗಕ್ಕಾಗ್ತೈತಿ ಅಂತಂದು ಹೇಳಂದೆ. ಅದಕ್ಕೆ ಆಕಿ ಆಯ್ತು ಬಿಡಕ್ಕ, ನಿನಗೆ ನನಗಿಂತ ಪೂಜಾನೇ ಹೆಚ್ಚು, ಹಾಗಾಗಿ ಪೂಜಾನ ಮದ್ವೆಗೆ ಎಲ್ಲ ನಿಂತು ಮಾಡುವಂತಿ, ನನ್ನ ಮದ್ವೆಗೆಲ್ಲ ಬರೋಕ್ಕಿಲ್ಲದೆ ಇರೋ ಅಷ್ಟು ಪುರ್ಸೊತ್ತಿಲ್ಲ ನಿನಗೆ, ಆಯ್ತು ತಗೋ ಅಂತ ಅಂದ್ಲು. ಆಮೇಲೆ ನನಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಮತ್ತು ಸರಿ ಬಿಡು ಹಂಗಂದ್ರೆ ಬರ್ತೇನೆ ಅಂತ ಅಂದೆ. ಅಷ್ಟೊತ್ತಿಗೆ ಪೂಜಾ ಬಂದ್ಲು. ಪೂಜಾ ಬಂದಕಿನ ವೈನಿ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಉಳಿತು ನನ್ನ ಮದ್ವೆ ಶಾಸ್ತ್ರಕ್ಕೆ ಈ ಅರ್ಶಿನ ಮೆಹಂದಿ ಅದು ಇದು ಬಳಿ ಇಡ್ಸೋದು, ದೇವ್ ಕಾರ್ಯ ಪೂಜಾ ಪುನಸ್ಕಾರ ಅಂತಂದೇಳಿ ಇಂಥ ದಿವಸ ಇಟ್ಟಾರ ಅಂತಂದೇಳಿ ಅತ್ತೆ ಹೇಳಿದೆಲ್ಲ ಹೇಳಿದ್ಲು. ಅದಕ್ಕೆ ನಾನು ಅಂದ್ಕೊಂಡೆ ಒಂದೇ ದಿವಸನ ಕಾವ್ಯನ ಕಡೆ ಹೋಗಿ ಬಂದುಬಿಟ್ರೆ ಆಗ್ತೈತಿ, ಹೆಂಗಾರ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಕೇಳಿದೆ. ಅದಕ್ಕೆ ನಿಮ್ಗೆ ನನಗಿಂತ ಕಾವ್ಯನ ಹೆಚ್ಚು ಅಂತ ಅಂದ್ಲು ರೀ. ಈಗ ನನಗೆ ಗೊತ್ತಾಗ್ತಗೋ, ಇಬ್ರು ಸೇರಿ ನಿನಗೆ ಸರಿಯಾಗಿ ಆಟಾಡ್ಸಕತ್ತಾರ. ಅವ್ರಿಬ್ರು ನಿಜ ಹೇಳಬೇಕು ಅಂತಂದ್ರೆ ಆ ರೀತಿ ಇಲ್ಲೇ ಇಲ್ಲ. ನನ್ಕಿಂತ ಕಾವ್ಯ ಹೆಚ್ಚು, ಕಾವ್ಯನ್ಕಿಂತ ಪೂಜಾ ಹೆಚ್ಚು ಅಂತಂದು ಹೇಳಿ ಇಬ್ರು ಏನು ಕಾಡಕತ್ತಿಲ್ಲ. ಅವ್ರಿಬ್ರು ನಡುವೆ ಆ ರೀತಿ ದ್ವೇಷ ಇಲ್ಲ. ಆದ್ರೆ ಇಬ್ರು ಸೇರಿ ನಿನಗೆ ಸುಮ್ಮನೆ ಕಾಡಬೇಕು ಅಂತ ಹೇಳಿ ಮಾಡತ್ತಾರ. ಇದಕ್ಕೆ ನೀ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತಿದ್ದಿ? ಸರಿ, ಅವ್ರು ಕಾಡಕಂತನ ಹಂಗೆ ಮಾಡಕತ್ತಾರಂತನ ಇಟ್ಕೊಳ್ಳೋಣ. ಅದ್ರ ನಿಜ ಅಲ್ಲೇನ್ರಿ ಪಾಪ. ಈಗ ನಾನು ಪೂಜಾನ್ ಮದ್ವೆ ಪೂಜಾನ್ದು ಫಂಕ್ಷನ್ ಅದು ಇದು ಅಂತಂದು ಹೇಳಿ ಈಗ ಆ ಕಡೆ ಹೋಗೋಕ್ಕಾಗಿಲ್ಲ. ಅವಾಗ ನಿಜವಾಗ್ಲೂ ಕಾವ್ಯಾಗ ಬೇಜಾರಾಗ್ತೈತಲ್ಲೇನ್ರಿ? ಈಗ ಕಾವ್ಯನ ಮುಖ ನೋಡ್ಕೊಂಡು ಅಲ್ಲಿ ಹೋದ್ರ ಈ ಮನೆ ಸೊಸಿ ಮೇಲಾಗಿ ಪೂಜಾಗ ನಂತರ ಬಹಳ ಇಷ್ಟ, ಆಕಿಗೆ ಬೇಜಾರಾಗ್ತೈತಿ. ಈಗ ನನಗೆ ಆ ಕಡೆ ಹೋಗೋದೋ ಇಲ್ಲಿರೋದೋ ಒಂದು ಗೊತ್ತಾಗತ್ತಿಲ್ಲ ರೀ. ತಲೆ ಕೆಟ್ಟು ಹೋಗ್ಬಿಟ್ಟೈತಿ, ಹುಚ್ಚಿಡೋದನ್ ಬಾಕಿ. ಅಯ್ಯೋ ನನ್ನ ಮುದ್ದಿನ ಹೆಂಡತಿ, ಯಾಕಷ್ಟು ಟೆನ್ಷನ್ ತಗೊಂತಿದ್ದಿ? ಸರಿ ರೀ, ನೀವು ಆ ಕಡೆಗೆ. ನನ್ನ ಟೆನ್ಷನ್ ನನಗೆ ನಿಮ್ದೊಂದು. ನಾನಿರೋದ ನಿನ್ನ ಟೆನ್ಷನ್ ಕಡಿಮೆ ಮಾಡಕ. ಯಾಕೆ ಇವೆರಡು ಟೆನ್ಷನ್ ನಡುವ ನಿಮ್ದೊಂದು ಟೆನ್ಷನ್ ತಂದಿಡಕ? ನನಗೆ ಗೊತ್ತೈತಿ ನೀವು ಸೊಲ್ಯೂಷನ್ ಕೊಡೋದಾದ್ರೆ ಮಾತಾಡ್ರಿ ನನ್ನ ಹತ್ರ, ಇಲ್ಲದೆ ಇರೋದೆಲ್ಲ ಮಾತಾಡಿ ಮತ್ತು ನನಗೆ ಬೇಜಾರು ಮಾಡಬೇಡ್ರಿ. ಸರಿ, ಏನೀಗ ನೀನು ಕಾವ್ಯನ್ ಫಂಕ್ಷನಿಗೆ ಹೋಗ್ಬೇಕು, ಪೂಜಾನ್ ಫಂಕ್ಷನ್ ಅಟೆಂಡ್ ಮಾಡ್ಬೇಕು, ಹೌದಲ್ಲ? ಸರಿ, ಹಂಗಂದ್ರೆ ಕೇಳಿಲಿ. ಹೆಂಗಿದ್ರು ನಮ್ಮ ಮನೆ ಒಳಗಡೆ ಸ್ವಲ್ಪ ಬೇಗನ ಎಲ್ಲ ಫಂಕ್ಷನ್ಗಳು ಶುರು ಆಗ್ತಾವು. ನಮ್ಮ ಮನೆ ಕಂಪೇರ್ ಮಾಡಿದ್ರ ನಿಮ್ಮ ಮನ್ಯಾಗ ಅಲ್ಲಿ ಕಾವ್ಯನ್ ಫಂಕ್ಷನ್ ಸ್ವಲ್ಪ ಲೇಟ್ ಆಗಿನ ಶುರು ಆಗ್ತಿತ್ತು ಅನ್ಕೋ. ಒಂದು ಸ್ವಲ್ಪ ಲೇಟಾಗಿ ಶುರು ಆಗ್ಬೋದಪ್ಪ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೇಳು. ಅಮ್ಮ ಹೇಳ್ರಿ ಏನಂತ ಹೇಳಿ. ನಮ್ಮ ಮನೆ ಒಳಗಡೆ ಫಸ್ಟ್ ಫಂಕ್ಷನ್ ಶುರು ಆಗೋದ್ರಿಂದ ಇಲ್ಲಿ ಏನೇನೈತಲ್ಲ ಎಲ್ಲಾನು ಮುಗಿಸ್ಕೊಂಡ್ಬಿಡು ನೀನು. ಆಮೇಲೆ ಅಲ್ಲಿ ಹೋಗೋತನ ಒಂದು 10 ಗಂಟೆ ಆಗ್ತೈತಿ. ನಿನ್ನನ್ನು ನಾನು ಕರ್ಕೊಂಡು ಕಾವ್ಯನ್ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. 10 ಗಂಟೆ ಒಳಗಡೆ ನಮ್ಮ ಮನ್ಯಾಗ ಹಳದಿ ಅದು ಇದು ಅಂತ ಹೇಳಿ ಎಲ್ಲ ಮುಗಿಸ್ಬಿಡ್ತಾರ. ಪೂಜಾ ಪುನಸ್ಕಾರ ಎಲ್ಲ 10 ಒಳಗಡೆ ಆಗ್ಬಿಡ್ತಾವು. ಆಮೇಲೆ ಒಪ್ಕೊಂತೀನಿ, ಕಾವ್ಯನ್ ಕಡೆ ಹೋಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಪ್ರೋಗ್ರಾಮ್ಸ್ ಎಲ್ಲ ಶುರು ಆಗಿರ್ತಾವು. ಹಂಗಂತ ಹೇಳಿ ಮಿಸ್ ಅಂತೂ ಆಗೋದಿಲ್ಲ. ನಾನು ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರೆ ನೀನು ನಾನು ಇಬ್ರು ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಾರಮಯ್ಯ ಆಡಬೇಕು. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಈ ಐಡಿಯಾ ಪರವಾಗಿಲ್ಲ, ಒಪ್ಕೋಬಹುದು. ನಾನು ಇಬ್ಬರ ಹತ್ರನೂ ಮಾತಾಡ್ತೀನಿ. ನೀನೇನು ಮಾತಾಡೋದು ಬೇಡ. ನೀನು ಮಾತಾಡಿದ್ರೆ ಮತ್ತೆ ಕಾಡ್ಸಕ್ಕೆ ಶುರು ಮಾಡ್ತಾರೆ. ನಾನು ಇಬ್ರಿಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಂದ್ರೆ ಕಾವ್ಯಾಗ ಫೋನ್ ಮಾಡಿ ಹೇಳ್ತೀನಿ, ಪೂಜಾಗ ತಿಳಿಸಿ ಹೇಳ್ತೀನಿ. ಅರ್ಥ ಮಾಡ್ಕೊಂತಾರ. ಸುಮ್ಮನೆ ಅವ್ರು ನಿನಗೆ ಕಾಲು ಹೇಳಕತ್ತಾರ. ಅಲ್ಲ ರೀ, ಅವ್ರಿಬ್ರಿಗೂ ನಾನಂದ್ರೆ ಇಷ್ಟ. ಈ ರೀತಿ ಕಾಡಿಸ್ಬೇಕಾ? ನಮ್ಗೆ ಯಾರ ಮೇಲೆ ಭಾಳ ಪ್ರೀತಿ ಇರ್ತೈತಲ್ಲ ಅವ್ರಿಗೆ ಭಾಳ ಕಾಡ್ಸೋದು. ಹಂಗಂತ ಹೇಳಿ ನೀನೇನು ಬೇಜಾರು ಮಾಡ್ಕೊಬೇಡವ. ಕಾಲ ಬರ್ತೈತಿ ಅವ್ರಿಬ್ರಿಗೂ ಹಿಂಗೆ ಕಾಡ್ಸೋಣ ಅಂತಂದ್ರೆ ಇದ್ರದ್ದು ಬಡ್ಡಿ ಸಮೇತ ವಸೂಲಿ ಮಾಡೋಣ. ಅಯ್ಯೋ ಪಾಪ ಬಿಡ್ರಿ, ಹೋಗ್ಲಿ. ಅವ್ರಿಗೆ ನಾನು ಅವ್ರ ಫಂಕ್ಷನಿಗೆ ಇರಬೇಕು ಅನ್ನೋದೊಂದು ಆಸೆ ಅಷ್ಟೇ. ಎಲ್ಲ ಈ ಹಿಂದಿನ ದಿವಸದ ಫಂಕ್ಷನ್ ರಿಸೆಪ್ಷನ್ ಅದು ಇದು ಅಂತ ಹೇಳಿ ಮುಗಿಯತನ ಅಷ್ಟೇ. ಒಂದ್ಸಲಿ ಈ ಛತ್ರಕ್ಕೆ ಕಾಲಿಟ್ವಿ ಅಂತ ಇಟ್ಕೊಳ್ರಿ, ಮದುವೆ ಮುಗಿಯೋ ತನಕ ಇಬ್ರು ಮದುವೆಗೂ ನಾನು ಆರಾಮಾಗಿರ್ತೀನಿ. ಆಮೇಲೆ ಏನು ಟೆನ್ಷನ್, ಹೌದಲ್ಲ? ಹೌದು ನೋಡು. ಅಯ್ಯೋ ಯಾಕೆ ಅಳಾಗತ್ತಿ ಪೂಜಾ? ನನಗೆ ಮದ್ವೆ ಬೇಡ. ಸೌಮ್ಯ, ಕೇಳಿಸ್ಕೊಂಡೆ ನಮ್ಮ ಪೂಜಾ ಮಾತಾಡತ್ತಿದ್ದ? ಹೌದ್ರಿ, ನಾವೆಲ್ಲ ಇಲ್ಲೇ ಫಂಕ್ಷನ್ ಪ್ರಿಪರೇಷನ್ ಮಾಡಕತ್ರಿಕಿ, ಮದುವೆ ಬೇಡ ಏನೋ ಅಂದಂಗಿತ್ತಲ್ಲ. ಹೌದಲ್ಲ, ಹೋಗಿ ನೋಡ್ಕೊಂಬರೋಣ ನಡಿ. ಏನಾತಂತ ಹೇಳಿ. ಅಯ್ಯೋ ದೇವ್ರ ದಯಿಂದ ಏನು ಪ್ರಾಬ್ಲಮ್ ಆಗಿರ್ತೆ ಇದ್ರೆ ಸಾಕಪ್ಪ. ಪಾಪ ಅವನು ಶರತ್ ತುಂಬಾ ಒಳ್ಳೆ ಹುಡುಗಾರಿ. ಹೌದು, ನನಗೆ ಗೊತ್ತೈತಿ. ಯಾಕಂದ್ರೆ ಅವನು ನನ್ನ ಫ್ರೆಂಡು. ಆದ್ರೆ ನಮ್ಮ ಪೂಜಾ ಯಾಕೆ ಅವ್ನ ಜೊತೆಗೆ ಮದುವೆ ಬೇಡ ಅನ್ನತಾಳ ಅಂತ ನನಗೆ ಅರ್ಥ ಆಗತ್ತಿಲ್ಲ. ಒಂದು ಮಾತು ಶರತ್ಗೆ ಫೋನ್ ಮಾಡಿ ಕೇಳೇನ ರೀ? ಸುಮ್ಮನೆ ಯಾಕೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತೀರಿ? ಇಲ್ಲೇ ನಮ್ಮ ಮನೆಗೆ ಏನಾಗೈತಿ ತಿಳ್ಕೊಳ್ಳೋಣ ನಡೀರಿ. ಆಮೇಲೆ ಬೇಕಾದ್ರೆ ಕೇಳಾಕ್ ಬರ್ತೈತಿ. ಸುಮ್ಮನೆ ಹಂಗ ಏನು ವಿಷಯ ಗೊತ್ತಿಲ್ದಂಗ ಮುಂದುವರೆಯಕ್ಕೆ ಹೋಗ್ಬಾರ್ದು, ನಡೀರಿ. ಅದು ನಿಜಾನ. ಬಾ ಬೇಗ. ನಮ್ಮ ಪೂಜಾ ಯಾಕೆ ಒಲ್ಲೆ ಅನ್ನಕತ್ತಾಳೆ ನಮ್ಮ ಮದುವೆಗೆ. ನಂಗೆ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ಅಯ್ಯೋ ನಿಂತ್ಕೊಳ ಪುಟ್ಟ. ಯಾಕಪ್ಪ, ಯಾಕೆ ಹಂಗೆ ಮದುವೆ ಬೇಡ ಅನ್ನತ್ತಿದಿ? ನಂಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕೋ ಮಗಳ, ಯಾಕೆ ಅಳಕತ್ತೀವ? ಎಲ್ಲ ಮದುವೆ ಅರೇಂಜ್ ಆಗೈತಿ ಅಷ್ಟೇ ಅಲ್ಲವಾ? ನಿನ್ ಜೊತೆಗೆ ನಮ್ಮ ಕಾವ್ಯಾಂದು ಮದುವೆ ಆಗಕತ್ತೈತಿ. ಪಾಪ ಹುಡುಗಿ ಜೀವನದಾಗ ಏನೆಲ್ಲ ಆತು ನಿನಗೆ ಗೊತ್ತೈತಿ. ಈಗ ನೀನು ಹಿಂಗೆಲ್ಲ ಮಾಡಿದೆ ಅಂತ ಅಂದ್ರೆ ಪಾಪ ಆಕಿನ ಮದುವೆಗೆ ತ್ರಾಸ ಆಗೋಂಗಿಲ್ಲ. ನಿನ್ನಿಂದ ಆಕಿನ ಮದುವೆಗೆ ತೊಂದರೆ ಆಗ್ಬೇಕಾ? ಹೇಳಿ ನೋಡೋಣ. ಯಾಕ ಪೂಜಾ ಇಷ್ಟು ದಿವಸ ಖುಷಿಯಿಂದ ಮದುವೆ ಅಂತ
ಸ್ವರೂಪ ಸೌಮ್ಯ ಇಬ್ರು ಸೇರಿ ಮದ್ವಿ ಕೆಲಸಕ್ಕೆ ಅಡ್ಡಾಡಕತ್ತಾರವ. ಎಲ್ಲಾರ್ಗೂ ಕರ್ದಾತು. ಇನ್ನೇನು ಎಲ್ಲಾ ಶಾಸ್ತ್ರ ಶುರು ಆಗ್ಬೇಕು. ನಾಳೆಯಿಂದ ಎಲ್ಲಾ ಸಂಬಂಧಿಕರು ಮನೆಗೆ ಬರಕ್ ಶುರು ಮಾಡ್ತಾರಿಂದ. ಹಿಂಗ ನೀನು ನಡುಮತ್ತೆ ಮದ್ವೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ರೆ ನಾಳೆ ನಮ್ ಸಮಾಜದಾಗ ಮನ ಮರ್ಯಾದೆ ಏನಾಗ್ಬೇಕವಾ? ಸರಿ, ಆಮೇಲೆ ನಿನ್ನ ಯಾರು ಮದ್ವೆ ಮಾಡ್ಕೊಂತಾರ ಹೇಳಿ ನೋಡೋಣ. ಹೌದು ಆ ಮಗಳ ಏನು ತ್ರಾಸ ಆಗತ್ತೆ ಹೇಳ? ನಿನ್ಗೆ ಅವನು ಷರತ್ ಇಷ್ಟ ಇಲ್ಲನ ಹೇಳ ಮತ್ತ? ಅಥವಾ ಏನಾರ ಬೇಜಾರು ಮಾಡಿದ್ನ ನಿನ್ ಮನ್ಸಿಗ? ಇಲ್ಲಪ್ಪ. ಮತ್ತೆ ಯಾಕವಾ? ರೀ ಹಿಂಗೆಲ್ಲ ಮಾತಾಡಿದ್ರಕ್ಕೆ ನಮ್ಮ ಮಾತು ಕೇಳಂಗಿಲ್ಲ. ಸ್ವಲ್ಪ ಈ ಕಡೆಗೆ ಬರ್ರಿ. ಖರೆ ಹೇಳಿ ಪೂಜಾ, ಏನೈತಿ ನಿನ್ ಹಕ್ಕಿಕತ್ತ? ಶಾರಿ, ಯಾಕಂಗ ಹುಡುಗಿ ಮೇಲೆ ಜೋರ್ ಮಾಡಾತಿದಿ? ಬಾಯಿ ಕಡಿ, ನೀನ್ ಬರೀ ಇಂಥವ ನೋಡು. ಸುಮ್ನಿರಿ. ನನ್ನ ಮಕ್ಕಳ ಜೀವನದಾಗ ಈ ರೀತಿ ಆಗಕತ್ತಿತ್ತಂದ್ರ ತಾಯಿ ಅದಕ್ಕೆ ಕಂಡು ಕಂಡು ಹಿಂಗ ಸುಮ್ನಿರಕ್ಕಾಗತ್ತನ ಹೇಳ್ರಿ ನೋಡೋಣ. ಪಾಪ ನಮ್ಮ ಸ್ವರೂಪನ ಮದ್ವೆ ಏನೆಲ್ಲ ಆತಂತಂದೇಳಿ ನೋಡಿದ್ರಿಲ್ಲ. ಪ್ರತಿ ಸರಿನೂ ಹಂಗ ಎಲ್ಲಾ ಅವಕಾಶಗಳು ಒಂದೇ ಸಲ ಸಿಗೋದಿಲ್ಲ. ಏನ ನಾವು ಮಾಡಿದ ಪುಣ್ಯ ಅವಾಗ ಸೌಮ್ಯನ್ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ. ಆದ್ರೆ ಈಗ ಈಕಿನ ವಿಷಯದಾಗ ಈಕಿನ ಒಳ್ಳೆ ಅನ್ನಕತ್ತಾಳಪ್ಪ. ಮತ್ತೇನಾರ ಕಾವನ್ ಕಾಳೆ ಬೀಸುತ್ತಾ ಹಿಂಗ? ಅಮ್ಮ, ಯಾಕಮ್ಮ ನೀನು ನನ್ಗೆ ಈ ವಿಷಯಕ್ಕೆ ಕಾವ್ಯ ನಡುವೆ ಹೇಳಕತ್ತಿದಿ? ಮತ್ತಿನ್ನೇನ ಈ ರೀತಿ ನಡು ಮಧ್ಯೆ ಮದುವೆ ಒಳ್ಳೆ ಅನ್ನಕತ್ರ ಇನ್ನೇನ್ ಅನ್ಬೇಕು ನಿನಗ? ಶರವ, ಏನಿದೆ? ಏನ್ ಗಲಾಟೆ? ಅಯ್ಯ, ನನ್ನ ಮೊಮ್ಮಗಳು ಯಾಕೆ ಅಳಕತ್ತಿತ್ತ? ಆಕ ಪೂಜವ್ವ, ಯಾಕೆ ಅಳಕತ್ತಿಯವ್ವ? ನಿಮ್ಮ ಮೊಮ್ಮಗಳಿಗೆ ಮದುವೆ ಬ್ಯಾಡ ಅಂತ. ಏನು? ನನ್ನ ಮೊಮ್ಮಗಳಿಗೆ ಮದುವೆ ಬೇಡ ಅನ್ನಕತ್ತಾಳ? ಬ್ಯಾಡಂದ್ರೆ ಬ್ಯಾಡ್ ಬಿಡು. ನೀವ್ ಯಾಕಷ್ಟು ಒತ್ತಾಯ ಮಾಡಕಿನ ಮದುವೆ ಮಾಡ್ಕೊಳ್ಬೇಕಂತ ಹೇಳಿ ಗಂಟು ಬಿದ್ದೀರಿ? ಬ್ಯಾಡಂದ್ರೆ ಬ್ಯಾಡ್ ಬಿಡುವ. ಅವ್ವ, ನೀ ಏನಕ್ಕಿಂತ ಅಳಕ ಕುಣ್ಯಾಕತ್ತಿಯಲ್ಲ? ಹೌದಪ್ಪ, ನನ್ನ ಮೊಮ್ಮಗಳಿಗೆ ತ್ರಾಸ ಆಗುವಂತ ವಿಷಯ ನಾನು ಏನು ಮಾಡಂಗಿಲ್ಲ. ಆಕೆಗೆ ಮದ್ವೆಯಿಂದ ತ್ರಾಸ ಆಕೈತಿ ಅಂತಂದ್ರ ಆ ಮದ್ವೆನ ಬೇಡ ಬಿಡು. ಹಂಗ ಇರುವಲ್ಲ ಯಾಕೆ ನಮ್ಮ ಜೊತೆಗ? ಯಾಕ ನಿನ್ ಮಗಳು ನಿನಗೆ ಭಾರ ಕಾಳೆನ? ಅತ್ತೇರ ಅದ ಹಂಗಲ್ರಿ. ನೋಡುವ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನನ್ನ ಮೊಮ್ಮಗಳಿಗೆ ಮದ್ವೆಯಿಂದ ಬೇಜಾರಾಕೈತಿ ಅಂತ ಅಂದ್ರ ಅಂತ ಮದ್ವೆನ ಬೇಡ ಬಿಡು. ಅಲ್ರಿ ಅತ್ತೇರ, ಎಲ್ಲಾ ತಿಳಿದಂತವ್ರು ನೀವ ಹಿಂಗಂದ್ರೆ ಹೆಂಗ್ರಿ? ನೀವ ಹಿಂಗ ಆಡ್ತಿರ್ಬೇಕಾದ್ರ ಮತ್ ಸಣ್ಣ ಹುಡುಗಿ ಆಕಿನೂ ಹಿಂಗ ಆಡ್ತಾಳ ಅಂತ ಅನ್ನೋದ್ರಾಗ ತಪ್ಪೇನಿಲ್ಲ ಬಿಡ್ರಿ. ಏನ ಶರವ, ನನಗ ಬುದ್ಧಿ ಹೇಳೋಷ್ಟು ದೊಡ್ಡಕ್ಕೆ ಬಿಟ್ಟೆನ ನೀನು? ಅದು ಹಂಗಲ್ರಿ ಅತ್ತೇರ. ಶಾರಿ, ನೀ ಸ್ವಲ್ಪ ಸುಮ್ನಿರು. ಅಮ್ಮ, ನಿನ್ನ ಮಾತನ್ನ ಒಪ್ಕೊಂತೀನಿ. ಇಷ್ಟು ದಿವಸ ಎಲ್ಲ ಖುಷಿಯಿಂದನೇ ಇದ್ಲು. ಈಗ ಕಾರ್ಡೆಲ್ಲ ಹಂಚಾತು. ಇನ್ನೇನು ಇನ್ನೊಂದೆರಡು ದಿವಸದಾಗ ಎಲ್ಲ ನೆಂಟರು ಸ್ನೇಹಿತರು ಎಲ್ಲ ಮನೆಗೆ ಬರ್ತಾರ. ಇನ್ನು ನಾಳೆಯಿಂದ ನಾಡ್ದಾಯಿಂದ ಮತ್ತೆ ಅರ್ಶಿನ ಶಾಸ್ತ್ರ, ಮದುವೆ ಉಡಿ ಶಾಸ್ತ್ರ, ಮೆಹಂದಿ, ಅದು ಇದು ಅಂತಂದೇಳಿ ಏನೇನೋ ಪೂಜಾ ಹಮ್ಕೊಂಡೈತಿ. ಮತ್ತು ಅಡುಗೆಯವ್ರನ್ನೂ ಬರೋದು ಹೇಳಾಗೈತಿ. ರೊಕ್ಕದ ವಿಷಯ ಅಲ್ಲ ಬಿಡು. ಆಕೀಗ ನಿಜವಾಗ್ಲೂ ಮದುವೆ ಇಷ್ಟ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿಬಿಡ್ತೇನೆ ನಾನು. ಆದ್ರೆ ಯಾಕಂತಂದು ಹೇಳಿ ಕರೆಕ್ಟಾಗಿ ಹೇಳಿದ್ರ ನನಗೂ ಒಂದು ಸ್ವಲ್ಪ ಸಮಾಧಾನ ಆಕೈತಲ್ಲೇನ? ಅದನ್ನ ನೀನು ಕೇಳುವ. ಏನು ಕೇಳ್ದ ಒಂದು ಸಲ ಮದುವೆ ಬೇಡ ಅಂತ ಕೂಡಲೇ ಹ್ಞೂ ಅಂತ ಅಂದ್ಬಿಟ್ರೆ ನಮಗೆ ಹೆಂಗೆ ಆಕೈತಿ? ದಿಗಿಲ್ ಬಿಡ್ದಂಗೆ ಆಕೈತಿಲ್ಲ? ಹಂಗ ಸರಿ ಬಿಡು, ನಾನು ಕೇಳ್ತೇನೆ. ನೀನೇನು ಚಿಂತೆ ಮಾಡ್ಬೇಡ. ಅಪ್ಪ, ಅಮ್ಮ, ಬಂದೇನೋ ಸ್ವರೂಪ? ನೋಡು, ನಿಮ್ ತಂಗಿ ಇನ್ನೊಂದು 4 ದಿವಸ ಮದುವೆ ಇಟ್ಕೊಂಡು ಈಗ ಮದುವೆಗೆ ಒಳ್ಳೆ ಅನ್ನಕತ್ತಾಳ. ಅಮ್ಮ, ಸ್ವಲ್ಪ ಸುಮ್ಮನಿರು. ನಾನು ಏನಂತ ಹೇಳಿ ವಿಚಾರಿಸ್ತೀನಿ. ಯಾಕೆ ಸುಮ್ಮನೆ ಎಲ್ಲರೂ ಆಕಿಗೆ ಬೇಜಾರು ಮಾಡಾತ್ತೀರಿ? ನೋಡಪ್ಪ, ನೀನೊಬ್ಬನ್ ಕಮ್ಮಿ ಓದಿದ್ದಿ ನೋಡು. ಏನ್ ಎಲ್ಲಾರು ಆಕಿಗ ಸಪೋರ್ಟ್ ಮಾಡೋರ ಇದ್ರೆ ಮತ್ತ ಆಕಿ ಹಿಂಗ್ ಮಾಡ್ದ ಇನ್ನೇನ್ ಮಾಡ್ತಾಳ? ಅತ್ತೆ, ನೀವು ಸ್ವಲ್ಪ ಸುಮ್ಮನಿರಿ. ಹಂಗ ನಮ್ಮ ಪೂಜಾ ಒಂದೇ ಸಲ ಏನು ಕಾರಣ ಇರ್ಲಾರ್ದಂಗ ಮದ್ವೆ ಒಲ್ಲೆ ಅಂತ ಅನ್ನಂಗಿಲ್ಲ. ನಾನು ಸ್ವಲ್ಪ ಮಾತಾಡ್ತೇನೆ ತಡ್ರಿ. ಅದೇನ ನೋಡುವ, ನನಗಂತೂ ರಗಡಾಗ ಹೋಗೈತ್ ನೋಡು. ಇವನ್ ಮದ್ವೆಗೆ ಹಂಗಾತ, ಈಕಿನ ಮದ್ವೆಗ ಹಿಂಗ ಈಕಿನ ಜಗಳ ತಕೊಂಡ್ ಕುಂತಾಳ. ನೋಡು ಒಂದ್ ಸ್ವಲ್ಪ ಏನಾಗೈತೆ ಅಂತ ಹೇಳಿ. ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನನ್ನ ಮೊಮ್ಮಗಳಿಗೆ ನಾನು ವಿಚಾರಿಸ್ತೇನೆ. ಅದೇನ ನೀವ ನೋಡ್ರಿ ಅತ್ತಾರ. ಯಾಕ ಪೂಜವ್ವ, ಯಾಕೆ ಒಲ್ಲೆ ಅನ್ನಕತ್ತಿ ಮದ್ವಿಗ? ಏನಾಗೈತ್ವಾ? ಆ ಹುಡುಗ ಇಷ್ಟ ಇಲ್ಲನ ನಿನಗ? ಹಂಗೇನಿಲ್ಲ ಅಜ್ಜಿ, ಅವ್ರಂದ್ರೆ ಇಷ್ಟನ ನನಗ. ಮತ್ತ ಅವ್ರ ಮನ್ಯಾಗ ಯಾರ ಏನಾರ ಅಂದ್ರೇನ? ಅಥವಾ ಯಾರ ನಿನಗ ಮದ್ವೆ ಮಾಡ್ಕೋಬೇಡ ಅಂತಂದೇಳಿ ಹೆದರ್ಸಕತ್ತಾರೋ? ಇಲ್ಲ. ಮತ್ತೆ ಯಾಕೆ ಮದುವೆ ಒಲ್ಲೆ ಅನ್ನಕತ್ತೀವ? ಹೇಳವಾ ನನ್ನ ಮೊಮ್ಮಗಳ, ನನ್ನ ಬಂಗಾರ ಗಿಂಡಿ ಅಲ್ಲ ನೀನು, ನನ್ನ ಜಾಣ ಮರಿಯಲ್ಲ ನೀನು. ಹೇಳವಾ ಪೂಜವ್ವ? ಅತ್ತಾರ ಹಿಂಗ ಒಂದ ಮಾತಿಂದ ಸಮಾಧಾನದಿಂದ ಕೇಳಿದ್ರೆ ಆಕಿಯನ್ನ ಬಾಯ್ ಬಿಡೋ ಮಗಳಲ್ಲ. ಬರೀಲ್ಲ, ಕೇಳೋ ರೀತಿಯಿಂದ ನಾ ಕೇಳಿದ್ರೆ ಬಾಯ್ ಬಿಡ್ತಾ. ನಿನ್ನ ಸ್ವಲ್ಪ ಸುಮ್ನಿರು. ಅಮ್ಮ, ನೀ ಈ ಕಡೆ ಬಾಯ್ಲಿ, ನಾನು ಮಾತಾಡಿಸ್ತೇನೆ. ಪೂಜಾ, ಯಾಕೋ ಮಗಳ ಏನಾಗೈತಿ? ನಿನಗೆ ಕರೆನ ಮದುವೆ ಬೇಡನ? ನಿನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಿನ್ನ ಮನ್ಸಿಗೆ ನೋವು ಮಾಡಿ ಮದುವೆ ಮಾಡುವಂಥದ್ದು ನನಗೂ ಏನೂ ಇಲ್ಲ. ಪರವಾಗಿಲ್ಲ ಬಿಡು. ಎಲ್ಲರಿಗೂ ಕರ್ದೇವಿ, ಊರ್ ಮಂದಿನೆಲ್ಲ ಬರ್ತಾರಂದ್ರೆ ಬರಲಿ ಬಿಡು. ಹೆಂಗಿದ್ರು ಕಾವೇನ್ ಮದುವೆನೂ ಐತಿ. ನಿನಗೆ ಬೇಡ ಅಂದ್ರೆ ಬೇಡವಾ? ನಿನ್ನ ಮದುವೆ ಆಗ್ತಿ ಅಂತಂದ್ರೆ ಮದುವೆ ಮಾಡ್ಕೋ. ಇಲ್ಲಾಂದ್ರೆ ನಾನು ಬದುಕಿರೋ ತನಕ ನಿನ್ನ ಚಂದಾಗಿ ನೋಡ್ಕೊಂತೇನವಾ? ಅಪ್ಪ, ಅಮ್ಮ, ಅಜ್ಜಿ, ಅಣ್ಣ, ವೈನಿ, ಯಾರು ಬೇಜಾರ ಆಗ್ಬೇಡ್ರಿ. ಯಾಕೆ ಪೂಜಾ, ಏನಾಯ್ತು? ಎಲ್ಲಾರ್ಗೂ ಒಂದು ಸ್ವಲ್ಪ ಬಿಡಿಸ್ ಹೇಳು. ಹಿಂಗೆಲ್ಲ ಮಾಡಿದ್ರೆ ಹೆಂಗ? ಮನ್ಯಾಗಿನವ್ರಿಗೆ ಟೆನ್ಷನ್ ಆಗ್ತಿತ್ತಿಲ್ಲ? ಎಲ್ಲರೂ ಮದುವೆ ಅಂತಂದು ಹೇಳಿ ಎಷ್ಟು ಖುಷಿಯಿಂದ ಓಡಾಡಕತ್ತೀವಿ. ಆದ್ರೆ ನೀನು ಹಿಂಗ ಮದುವೆ ಹತ್ರ ಬಂದಾಗ ಹಿಂಗೆ ಹಠ ಮಾಡಕತ್ರ ಹೆಂಗಪ್ಪ? ಹೇಳೋ ಪೂಜಾ, ಏನಾತಂತಂದು ಹೇಳಿ. ಅದು ಅದು ನನಗ ಈ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಅಯ್ಯೋ, ಯಾಕೋ ಕಂದ, ಎಲ್ಲ ಹೆಣ್ಮಕ್ಳಿಗೂ ಇದು ಇದ್ದದ್ದ. ಪ್ರತಿಯೊಂದು ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಕಂದ. ಅದರಿಂದ ಯಾರೂ ಹೊರತಾಗಿಲ್ಲ. ನೋಡ್ಬೇಕಂದ್ರೆ ನಿಮ್ಮ ಅಜ್ಜಿ ತಗೋ, ಮೊದಲು ಆಕಿನ ತವ್ರ ಮನೆಯಾಗಿದ್ಲು. ಮದುವೆ ಆದಮೇಲೆ ನಿಮ್ಮ ಅಜ್ಜನ ಮದುವೆ ಮಾಡ್ಕೊಂಡ್ಮೇಲೆ ಈ ಮನೆಗೆ ಬಂದ್ಲು. ನಿಮ್ಮ ಅಮ್ಮನ ತಗೋ, ಆಕಿನೂ ಹಂಗೆ ಮಾಡ್ಕೊಂಡ್ಲು. ನನ್ನ ಮದುವೆ ಆದ ಕೂಡಲೇ ನಮ್ಮ ಮನೆಗೆ ಬಂದಿದ್ಲು. ಅಷ್ಟೇ ಯಾಕುವ? ನಮ್ಮ ಸೌಮ್ಯನ್ ತಗೋ, ನೀನ ನೋಡಿ ಇಲ್ಲ ಏನೇನೆಲ್ಲ ಆತಂತಂದು ಹೇಳಿ ಮದುವೆ ಆದ ಕೂಡಲೇ ನಿಂತ ಕಾಲ ಮೇಲೆ ಪಾಪಕೀಗ ತನ್ನ ಮದುವೆ ಅನ್ನೋದು ಗೊತ್ತಿರಲಿಲ್ಲ. ನಿಂತ ಕಾಲ ಮೇಲೆ ಈ ಮನೆಗೆ ಬಂದ್ಲು. ಎಲ್ಲರೂ ಹಂಗವ. ಪ್ರತಿಯೊಂದು ಹೆಣ್ಣಿಗೂ ಈ ರೀತಿ ಇದ್ದೇ ಇರ್ತೈತಿ. ಯಾಕೋ ಗಂಡ ಆದವನು ನಮ್ಮ ಮನೆಗೆ ಬಂದಿರ್ಬೋದಲ್ಲ ರೀ. ಇಷ್ಟೆಲ್ಲ ಸಮಾಧಾನದಿಂದ ಮಾತಾಡಿದ್ರೆ ಏನ್ ಮಾತು ಕೇಳಲ್ಲ. ಸ್ವಲ್ಪ ಈ ಕಡೆಗೆ ಬರ್ರಿ, ನಾ ಮಾತಾಡ್ತೇನೆ. ಶರವ, ನೀ ಸ್ವಲ್ಪ ಸುಮ್ಮನಿರು. ಪಾಪ ನನ್ನ ಮೊಮ್ಮಗಳಿಗೆ ನನ್ನ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಆಕಿಗ ಸಮಾಧಾನ ಮಾಡೋದು ಬಿಟ್ಟು ನೀ ಏನು ಹಿಂಗೆ ಮಾತಾಡ್ತಿದ್ದಿ? ಪೂಜವ್ವ, ಹಂಗೇನು ಬೇಜಾರು ಮಾಡ್ಕೋಬೇಡವಾ. ಇದು ನಿಂದ ಮನಿವ. ಮದುವೆ ಆದ್ರೂ ಸಹಿತ ನಿನಗೆ ಯಾವಾಗ ಬೇಕಾವಾಗ ಬಂದು ಹೋಗಿ ಮಾಡ್ಬೋದು. ನಿನ್ನ ಗಂಡನ ಜೊತೆಗೆ ನಾನು ಮಾತಾಡ್ತೇನೆ ಬೇಕಂದ್ರೆ ಒಂದು ತಿಂಗಳಲ್ಲೇ ಇರು ಅಂತಂದು ಹೇಳಿ. ಆದ್ರೆ ಮದುವೆಗೆ ಒಲ್ಲೆ ಅನ್ಬೇಡವಾ. ಒಳ್ಳೆ ಸಂಬಂಧ ಐತಿ, ಒಳ್ಳೆ ಹುಡುಗದನ. ಅತ್ತಿ ಮಾವ ಎಲ್ಲ ಚಲೋ ಅದಾರ. ಒಬ್ಬರ ಮಗವ. ಅಲ್ಲ ಪೂಜಾ, ನಿನ್ನ ಮದುವೆ ಮಾಡಿ ಕಳ್ಸ್ಕೊಡಾಕತ್ತೀವಿ. ನಮಗೆ ಯಾರಿಗೂ ನೋವಿಲ್ಲ ಅಂತ ತಿಳ್ಕೊಂಡೇನ? ಒಂದು ಕಡೆಯಿಂದ ನಿನ್ನ ಮದುವೆ
ಆಗ್ಲಕತ್ತೈತಿ ಅಂತ ಹೇಳಿ ಖುಷಿ ಐತ್ ಖರೆ. ಆದ್ರೆ ಹುಟ್ಟದಾಗಿಂದ ನಮ್ಮ ಮನೆಗೆ ಬೆಳೆದಕಿ ಮಗಳು ಇನ್ನೊಂದ್ ದಿವಸ ಮದ್ವಿ ಮಾಡ್ಕೊಂಡು ಇನ್ನೊಬ್ರು ಮನಿ ಸೊಸಿಯಾಗಿ ಹೊಂಟಾಳ ಅಂತ ಅಂದ್ರ ದುಃಖ ಆಗ್ತತೆ ಇಲ್ಲ. ಇವತ್ತ ಈ ಮನಿ ಮಗಳು, ನಾಳೆ ಇನ್ನೊಂದ್ ಮನಿ ಸೊಸಿ. ಇಷ್ಟ ದಿವಸ ನಮ್ ಕಣ್ಣೆದ್ರಿಗ ಆಡ್ಕೊಂತ ಬೆಳ್ಕೊಂತ ಇದ್ದಂತ ಮಗಳು ಇನ್ನೊಬ್ರು ಮನಿಗೆ ಹೋಗಿ ಅಲ್ಲೇ ಜೀವನ ಮಾಡ್ಕೊಂಡು ಜವಾಬ್ದಾರಿ ಹೊತ್ಕೊಂಡು ಇರ್ತಾಳ ಅಂತ ಅಂದ್ರ ನಮಗೂ ಒಂದ್ ಕಡೆಯಿಂದ ತ್ರಾಸ ಆಗಾಕೈತ್ವ. ಹಂಗಂತಂದ ಹೇಳಿ ನಿನ್ ಮದ್ವಿ ಮಾಡ್ಲಾರ್ದಂಗ ಇಟ್ಕೊಳಕ್ಕೂ ಆಗಂಗಿಲ್ಲವ. ಹೆಣ್ಣಂತಂದೇಳಿ ಹುಟ್ಟಿದ್ಮೇಲೆ ಇದೆಲ್ಲಾನು ಅನುಭವಿಸ್ಲೇಬೇಕು. ಹಂಗಂತಂದು ಹೇಳಿ ನಿನ್ನ ತವ್ರ ಮನೆ ಸಂಬಂಧ ಕಡ್ಕೊಂತು ಅಂತ ತಿಳ್ಕೊಬೇಡವಾ. ಇನ್ನೂ ಈ ಸಂಬಂಧ ಗಟ್ಟಿ ಆಕೈತಿ. ನಾಳೆ ಮಕ್ಕಳು ಮರಿ ಅಂತಂದು ಹೇಳಿ ಆಗ್ತಾವು. ಅದಕ್ಕೆ ಅಲ್ಲೇನ ಈ ಬಾಣಂತನ ಕೂಸು ಡೆಲಿವರಿ ಅದು ಇದು ಅಂತಂದು ಹೇಳಿ ತವ್ರ ಮನೆಗೆ ನಂಟಿಟ್ಟಿದ್ದು. ಒಂದ್ ವೇಳೆ ಹೆಣ್ಣು ಹುಡುಗಿ ಹುಡ್ತಂತ ಇಟ್ಕೋ, ಅವಾಗ ಆ ಸಂಬಂಧ ಅಂದ್ರೆ ತವ್ರ ಮನೆ ಸಂಬಂಧ ಇನ್ನೂ ಗಟ್ಟಿ ಆಕೈತವ. ಯಾಕಂತ ಅಂದ್ರೆ ಗಂಡನ ಮನೆ ಒಳಗಡೆ ಏನ ಫಂಕ್ಷನ್ ಮಾಡಿದ್ರು ಸಹಿತ ಮೊದಲು ಆ ಹುಡುಗಿಗ ತವ್ರ ಮನೆ ಕಡೆಯಿಂದಾನ ಉಡಿ ಹೋಗ್ಬೇಕು. ಹಾಗಾಗಿ ಹಿರಿಯರು ಅದಾರಲ್ಲ ನಮ್ಮ ಪೂರ್ವಿಕರು, ಅವ್ರು ಏನೇನು ಮಾಡ್ಯಾರಲ್ಲ ಪ್ರತಿಯೊಂದು ಸಂಪ್ರದಾಯಗಳು ಹೆಣ್ಣಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಮಾಡಿರೋದು. ಮದುವೆ ಮಾಡಿ ಕಳಿಸ್ಕೊಟ್ಟು ಕೂಡ್ಲಾಕಿನ್ನ ಹೊರಗೆ ಹಾಕ್ಬಿಡ್ತಾರ ಅಂತಂದು ಹೇಳಿ ಪ್ರತಿಯೊಂದಕ್ಕೂ ತವ್ರ ಮನೆ ನಂಟಿಟ್ಟಾರವ. ಪೂಜಾ ವೈನಿ ಇಲ್ಲಿ ನೋಡು, ಎಲ್ಲರ ಪ್ರೀತಿಯಿಂದ ಬೆಳೆದಂತ ನಿನಗೆ ಈ ರೀತಿ ಆಗೋದು ಸಹಜ. ಹಂಗಂತಂದು ಹೇಳಿ ನೀನು ಅತ್ತು ಎಲ್ಲರ ಮನಸ್ಸಿಗೂ ಬೇಜಾರು ಮಾಡಬೇಡ. ಈಗ ನೀನು ಹಿಂಗೆ ಮಾಡಕತ್ತಿ ಅಂತ ಇಟ್ಕೋ, ಎಲ್ಲರೂ ಅಳಕ್ಕೆ ಶುರು ಮಾಡ್ಬಿಡ್ತಾರ. ಆಮೇಲೆ ಮದುವೆ ಮನೆ ಅನ್ನೋ ಕಳಾನ ಹೋಗ್ಬಿಡ್ತಿತ್ತವ. ಸರಿ ವೈನಿ, ನನ್ಗೆ ಯಾಕೋ ಭಾಳ ಬೇಜಾರಾಗಕತ್ತಿತ್ತು. ಹಾಗಾಗಿ ನಾನು ಹಿಂಗಂದೆ. ಅದು ಬಿಟ್ರೆ ನಿಜವಾಗ್ಲೂ ಮದುವೆ ಆಗಲ್ಲ ಅಂತಂದು ಹೇಳಲ್ಲ, ಅಥವಾ ನಿಮ್ಮನ್ನ ಎಲ್ಲಾರನ್ನೂ ಬೇಜಾರು ಮಾಡ್ಬೇಕನ್ನೋ ಉದ್ದೇಶನೂ ಇಲ್ಲ. ನೀವೆಲ್ಲರೂ ಇಷ್ಟು ಪ್ರೀತಿ ಕೊಟ್ರಿ ನನಗೆ, ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ಆ ಮನೆ ಒಳಗಡೆ ಹೆಂಗಿರ್ತೇನೋ ಏನೋ, ಅವ್ರ ಮನೆಗಿನವ್ರು ಹೆಂಗದಾರ ಏನೋ ಅಂತ ನನಗೆ ಗೊತ್ತಿಲ್ಲ. ಹಾಗಂತಂದು ಹೇಳಿ ತ್ರಾಸ ಕೊಡ್ತಾರಂತನೂ ಅಲ್ಲ, ಅವರು ಪ್ರೀತಿಯಿಂದನ ನೋಡ್ಕೊಂತಾರ. ಎಷ್ಟೇ ಅಂದ್ರು ತವ್ರ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಪ್ರೀತಿ ಅಲ್ಲೇನು ವೈನಿ? ಅದು ನಿಜ ಪೂಜಾ. ಯಾಕಂತ ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಬೇರೆ ಮನೆ ಆದರೂ ನನ್ನ ದೊಡ್ಡಪ್ಪ ದೊಡ್ಡಮ್ಮನ ನನ್ನನ್ನು ಸಾಕಿ ಬೆಳೆಸಿರೋದು. ಆ ಮನೆ ಮೇಲೆ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೇಕಾದ್ರೆ ಈ ಮನೆ ಅಂತಂದ್ರೆ ನಿನಗೆ ಇನ್ನೂ ಜಾಸ್ತಿನ ನನಗೆ ಅರ್ಥ ಆಗ್ತೈತಿ. ಆದ್ರೂ ನಮ್ಮ ಸೌಮ್ಯಾಗ ತಿಳುವಳಿಕೆ ಭಾಳ. ನೋಡ್ ಪೂಜಾ, ಸೌಮ್ಯ ಹೇಳೋದು ಸತ್ಯನ. ಹಿಂಗ ಮದುವೆ ಮುಂದಿಟ್ಕೊಂಡು ಅಳ್ಬೇಡವಾಕಂದ. ಇನ್ನು ನಾಳೆಯಿಂದ ಎಲ್ಲ ಪೂಜೆಗಳು ಶುರು ಆಗ್ತಾವು. ಹಿಂಗ ಮದುಮಗಳು ಅಳ್ಕೊಂತ ಕುಂತ್ರ ಈ ಮನೆ ಶ್ರೇಯಸ್ಸನ ತೆಗಿಯತ್ಲಾಗ. ಮನಿ ಮಗಳ ಹಂಗ ಕಣ್ಣೀರು ಹಾಕಬಾರ್ದು. ಮನಿ ಮಗಳಾಗ್ಲಿ ಸೊಸಿ ಆಗ್ಲಿ ಹಂಗ ಕಣ್ಣೀರು ಹಾಕಿದ್ರೆ ಆ ಮನಿಗೆ ಏಳಿಗೆ ಆಗೋದಿಲ್ವಾ? ಸುಮ್ನಾಗ. ಅಜ್ಜಿ, ನಾನೇನು ಮನನೊಂದು ಕಣ್ಣೀರು ಹಾಕಿಲ್ಲ. ಮದುವೆ ಮಾಡ್ಕೊಂಡು ಹೋಗ್ತೇನಲ್ಲ ಅಂತ ಮನ್ಸಿಗೆ ಬೇಜಾರಾಗಿ ಕಣ್ಣೀರು ಹಾಕಕತ್ತಿದ್ದು. ಆಯ್ತು ತಗೋ, ನಿಮ್ಗೆಲ್ಲರಿಗೂ ಅಷ್ಟು ಬೇಜಾರಾಗ್ತಿತ್ತಂದ್ರೆ ಇನ್ಮೇಲೆ ಅಳೋದಿಲ್ಲ. ಅದವ ನನ್ನ ಮಗಳು. ಪೂಜಾ, ನೀ ಏನು ತಲೆ ಕೆಡ್ಸ್ಕೊಬೇಡ. ಶರತ್ ಹೆಂಗಿದ್ರು ನನ್ನ ಫ್ರೆಂಡ್. ದಿನ ಬೇಕಂದ್ರೆ ನಾನು, ನಿಮ್ಮ ವೈನಿ, ಅಮ್ಮ, ಅಪ್ಪ, ಅಜ್ಜಿ ಎಲ್ಲರೂ ಹೋಗಿ ಬಂದು ಮಾಡ್ತೇವಿ. ಆತ 4 ದಿವಸಕ್ಕೆ ನಮ್ಮ ಪೂಜಾನ ತವ್ರ ಮನೆಗೆ ಕಟ್ತಾರವ್ರು. ಸುಮ್ನಿರಮ್ಮ, ಆಕೆ ಸಮಾಧಾನ ಮಾಡ್ಬೇಕಂತ ಹೇಳಿ ನಾನು ಅಷ್ಟು ಇದು ಮಾಡಕತ್ತೀನಿ. ನೀ ನೋಡಿದ್ರ ಇಲ್ಲಿ ನೋಡಪ್ಪ, ಸುಳ್ಳೊಂದು ಸೊಟ್ಟೊಂದು ಹೇಳಿ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಡ್ರಿ. ಇರೋದನ್ನ ನಾನು ಮಾತಾಡ್ತೀನಿ. ಈ ಕಡೆ ಬರ್ರಿ. ನೀವು ಬರೀ ಯಾಕೀಗ ಬೆಣ್ಣೆ ಹಚ್ಚೋ ಕೆಲಸನ ಮಾಡಕತ್ತೀರಿ. ಇಲ್ಲಿ ನೋಡು ಪೂಜಾ, ನಿಮ್ಮಮ್ಮ ನಿಮ್ಮಪ್ಪ ಹೇಳಿದ್ದೆಲ್ಲ ಸತ್ಯವ. ನಿಮ್ ಬೈನಿ ಹೇಳಿದ್ದು ಸುಳ್ಳಲ್ಲ, ಅದು ನಿಜಾನ. ಹಂಗಂತಂದ್ ಹೇಳಿ ಹಗಲೆಲ್ಲ ಅಲ್ಲಿ ಇಲ್ಲಿ ಅಂತಂದ್ ಹೇಳಿ ಓಡಾಡಕತ್ರ ನಿನ್ನ ಮನೆ ಒಳಗಡೆ ನಿನ್ ಸ್ಥಾನ ಅಲ್ಲಿ ಗಟ್ಟಿ ಆಗೋದಿಲ್ಲ. ನೀನು ಒಂದು ಮನಿಗಂತ ಹೋಗಿರ್ತಿ ನೋಡು, ಅಲ್ಲಿ ಸೊಸೆಯಾಗಿ ಚಂದಾಗಿ ಇರ್ಬೇಕು. ಅಲ್ಲಿ ನಿನ್ ಕರ್ತವ್ಯನ ನೀನು ಚಂದಾಗಿ ನಿಭಾಯಿಸ್ಬೇಕು. ಗಂಡಗ ಒಳ್ಳೆ ಹೆಂಡತಿ ಆಗ್ಬೇಕು, ಅತ್ತಿ ಮಾವಗ ಒಳ್ಳೆ ಸೊಸೆ ಆಗ್ಬೇಕು. ಆ ಮನಿ ಗೃಹಿಣಿಯಾಗಿ ಅಲ್ಲಿ ಜವಾಬ್ದಾರಿನ ಚಂದಾಗಿ ನಿಭಾಯಿಸ್ಬೇಕವ ಮಗಳ. ಮತ್ತ ಇಲ್ಲಿ ಜವಾಬ್ದಾರಿ ಏನಿರ್ತಲ್ಲ ಅದನ್ನು ಚಂದಾಗಿ ನಿಭಾಯಿಸ್ಬೇಕು. ಎರಡೂ ಕಡೆ ಸರಿದೂಗಿಸ್ಕೊಂಡು ಹೋದಾಗ ಹೆಣ್ಣಾದಕೀಗ ಒಂದು ಸಂತೃಪ್ತಿ ಅನ್ನೋದು ಸಿಗ್ತೈತಿ. ಈಗ ನಿನಗ ಇಲ್ಲಷ್ಟೊಂದು ಜವಾಬ್ದಾರಿ ಇರ್ಲಿಲ್ಲ, ಎಲ್ಲರೂ ಪ್ರೀತಿ ಕೊಡೋರಾದ್ರು. ಹಂಗಂತಂದ್ ಹೇಳಿ ಅಲ್ಲೇ ನಿನಗ ಪ್ರೀತಿ ಕೊಡೋರು ಇರಲ್ಲ ಅಂತಂದ್ ಹೇಳಲ್ಲ. ಪ್ರೀತಿ ಜೊತೆಗೆ ಅಲ್ಲೇ ಜವಾಬ್ದಾರಿನೂ ಹೆಚ್ಚಾಗಿರ್ತೈತವ. ಅಲ್ಲ ನೀನು ಹೆಂಗ ಇರ್ತಿಯಲ್ಲ ಹಂಗ ನಿನಗ ಎಲ್ಲಾನು ಸಿಗ್ತೈತಿ. ಹಂಗವ, ಅದಕ್ಕೆ ಹೇಳಾಕತ್ತಿದ್ದು. ತಾಯಿಯಾಗಿ ನಿನಗ ಸುಳ್ಳಂತೂ ಹೇಳೋದಿಲ್ಲ, ಸತ್ಯನ ಹೇಳ್ತೀನಿ. ಗಂಡನ ಮನೆಗೆ ಹೋದ್ಮೇಲೆ ಹೆಂಗಿರ್ಬೇಕು ಏನು ಎತ್ತ ಅಂತಂದ್ ಹೇಳಿ ನೀನು ತಿಳ್ಕೊಬೇಕಾಗಿದ್ದ ಅವಶ್ಯಕವಾಗೈತಿ. ಸರಿ ಅಮ್ಮ, ಅಪ್ಪ, ಅಜ್ಜಿ, ಅಣ್ಣ, ವೈನಿ, ನಿಮಗೆ ಯಾರಿಗೂ ಬೇಜಾರಾಗೋ ಹಂಗೆ ನಾನು ಮಾಡಂಗಿಲ್ಲ. ಖುಷಿಯಿಂದನೇ ಮದುವೆ ಮಾಡ್ಕೊತೇನೆ. ಅಷ್ಟೇ ಅಲ್ಲ, ಅಲ್ಲಿ ಹೋದ್ಮೇಲೆ ನಿಮ್ಮನ್ನೆಲ್ಲ ನೆನಪು ತೆಗೆದು ಆಳ್ಕೊಂತ ಅಲ್ಲಿ ಜವಾಬ್ದಾರಿನ ತಗೊಳ್ದ ಏನು ಮಾಡ್ದ ಹಂಗ ಕುತ್ಕೊಂಡು ನಿಮ್ಮ ಮರ್ಯಾದೆನೂ ತೆಗೋದಿಲ್ಲ. ಆ ಮನೆಗೆ ಹೋದ್ಮೇಲೆ ನನ್ನ ಕರ್ತವ್ಯ ಏನೈತಿ ನಾನು ಅದನ್ನ ನಿಭಾಯಿಸ್ತೇನೆ. ಆ ಮನೆಗೆ ಒಳ್ಳೆ ಸೊಸೆಯಾಗಿ, ಈ ಮನೆಗೆ ಒಳ್ಳೆ ಮಗಳಾಗಿ ನನ್ನ ಕರ್ತವ್ಯನ ನಾನು ನಿಭಾಯಿಸ್ತೇನೆ. ಇಷ್ಟು ಮಾತ್ರ ನಿಮ್ಗೆಲ್ಲರಿಗೂ ಮಾತು ಕೊಡಬಲ್ಲೆ. ಈಗ ಈ ತಂದೆ ಜೀವಕ್ಕೆ ಸಮಾಧಾನ ಅಂತ ನೋಡುವ. ಅಂದ್ರ ಈ ಮನೆ ಬಿಟ್ಟು ಹೋಗೋದಕ್ಕೆ ನಿನಗ ಅಷ್ಟು ನೋವಾಗಿ ಹತ್ತಿದ್ದೇನಾ? ಹ್ಞೂ ಅಪ್ಪ. ನೋಡುವ ಮಗಳ, ನೀನು ಮದುವೆ ಆಗಿ ಹೊಂಟಿ ಅಂತಂದ್ ಹೇಳಿ ನೋವು ನಮಗೂ ಐತಿ. ಆದ್ರ ಹೆಣ್ಣಂತಂದ್ ಹೇಳಾಗಿ ಹುಟ್ಟಿದ್ಮೇಲೆ ಎಲ್ಲರಿಗೂ ಬರೋ ಅಂತದ್ದೇ ಇದು. ಯಾರು ಇದರಿಂದ ಹೊರತಾಗಿಲ್ಲ. ಇಷ್ಟು ದಿವಸ ಈ ಮನೆ ಮಗಳಾಗಿ ಇಲ್ಲೇ ಆಡ್ಕೊಂಡು ನಕ್ಕೊಂಡು ಬೆಳ್ಕೊಂಡವಳು ನೀನು. ಈಗ ಇನ್ನೊಂದ್ ಮನೆಗೆ ಹೋಗಿ ಅಲ್ಲೇ ಜವಾಬ್ದಾರಿ ತಗೋತಿ ಅಂತ ಅಂದ್ರ ಒಂದ್ ಕಡೆ ಖುಷಿ ಆಗ್ತೈತ್ ಖರೆ. ಆದ್ರ ಇನ್ಮೇಲೆ ದಿನ ನಿನ್ನ ಮನೆಯೊಳಗೆ ಇರೋದಿಲ್ಲ ಅಂತಂದ್ ಹೇಳಿ ಬೇಜಾರು ಆಗ್ತತವ. ಏನ್ ಮಾಡೋದು, ಹೆತ್ತೋರ್ ಸಂಕಟ ಎಲ್ಲ ಅನ್ಭವಿಸ್ಬೇಕು. ಅಲ್ಲ ಶರವ, ಇಷ್ಟು ತನ ನಮಗೆಲ್ಲರಿಗೂ ಭಯ ಕತ್ತಕಿ, ಈಗ ಒಂದೇ ಸಲ ನೀನು ಹಿಂಗ ಯಾಕವ, ಏನಾತ? ಏನಿಲ್ಲ ರೀ ಅತ್ತಮ್ಮ, ಅದು ನಾನು ಇಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು. ಆದ್ರೆ ನಾನು ಒಂದು ಹೆಣ್ಣಿನ ತಾಯಿ ಅಲ್ಲೇನ್ರಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗ್ತಾಳಂತ ಅಂದ್ರೆ ನನಗೂ ದುಃಖ ಆಗಾಕತ್ತೈತಿ. ಆದ್ರೆ ಎಲ್ಲರ ಇರಲಿ, ನನ್ನ ಮಗಳು ಚಂದಾಗಿರ್ಬೇಕಷ್ಟ. ಹೌದವ, ನನಗೂ ಗೊತ್ತವ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡಾಕಿನ ಕಳಿಸ್ಕೊಟ್ರೆ ಆಕಿಗಿದ ತಲೆಯಾಗ ಉಳಿತೈತಿ. ಈಗ ಮದುವೆದು ಎಲ್ಲ ಏನೇನು ಕಾರ್ಯಕ್ರಮಗಳು ಮುಂದುವರಿಬೇಕು ಚಂದಾಗಿ ನಕ್ಕೊಂತ ನಡೆಸ್ಕೊಡ್ರಿ. ಇದ ಕೊನಿ ನೋಡು. ಇನ್ಮೇಲೆ ಯಾರು ಕಣ್ಣಾಗ ನೀರು ಹಾಕೋದಾಗ್ಲಿ, ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಮಾಡಬೇಡ್ರಿ. ಇನ್ನು ನಾಳೆಯಿಂದ ಎಲ್ಲ ಫಂಕ್ಷನ್ಗಳು ಶುರು ಹಾಕವು. ಅಮ್ಮ, ನಿಜ ಅಮ್ಮ ನೀನು ಹೇಳೋದು. ಪೂಜಾ ಮಗಳ,
ತಂದೆಯಾಗಿ ನಿನಗೆ ಒಂದು ಮಾತ್ರ ಹೇಳ್ತೇನವ, ನಾವೆಲ್ಲರೂ ನಿನಗೆ ಪ್ರೀತಿ ಕೊಟ್ವಿ, ನೀನು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ, ಚಂದಗಿನ ಉಪಯೋಗಿಸ್ಕೊಂಡು ಆಮೇಲೆ ನಾವು ಹೇಳಿದಂಥ ಹುಡುಗನ ಮದುವೆ ಮಾಡ್ಕೊಳಕತ್ತಿ. ಒಂದು ಕಿವಿ ಮಾತು ಹೇಳ್ತೇನವ, ಎಲ್ಲೇ ಇರು ಚಂದಗಿರು, ಗಂಡನ ಮನೆಗೆ ಹೋದ್ಮೇಲೆ ಅಲ್ಲೇ ನಿಂದೇನು ಕೆಲಸ ಐತಲ್ಲ ಅದನ್ನು ಮಾಡು, ಅಂದ್ರೆ ನಿನ್ನ ಜವಾಬ್ದಾರಿನ ನೀನು ನೆರವೇರಿಸು. ಹಂಗಂತಂದು ಹೇಳಿ ಎಲ್ಲರ ಏನಾರ ತಪ್ಪು ನಡೆಯಕತ್ತೈತಿ ಅಂತಂದ್ರೆ ಅದನ್ನು ಸಹಿಸ್ಕೊಂಡು ಬದುಕಂತ ಹೇಳ್ದಿಲ್ವಾ? ಅಪ್ಪಾಗಿ ನಿನಗೆ ನಾವೆಲ್ಲರೂ ನಿನ್ನ ಜೊತೆಗೆ ಯಾವಾಗಲೂ ಇರ್ತೀವಿ. ನಿನ್ನ ಖುಷಿ ಆಗಲಿ, ದುಃಖ ಆಗಲಿ, ಕಷ್ಟ ಆಗಲಿ, ಪ್ರತಿಯೊಂದರೊಳಗಡೆನೂ ನಾವು ಕುಟುಂಬ ಅನ್ನೋರು ಇದ್ದೇ ಇರ್ತೀವಿ. ಈಗ ನಾವು ಮೊದಲಿಗೆ ಮದುವೆ ಅನ್ನೋದು ಫಿಕ್ಸ್ ಮಾಡಿದಾಗ ನಮ್ಗೆ ಹೆಂಗೆ ಅನಿಸ್ತೈತಿ, ಹುಡುಗ ಚಲೋನದನ, ಅವ್ರ ಮನ್ಯಾಗ ಅವ್ರ ಕುಟುಂಬ ಎಲ್ಲ ಚೆನ್ನಾಗೈತಿ ಅಂತಂದು ಹೇಳಿ. ಹಂಗಿತ್ತು ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಭಾಗ್ಯವಂತರು. ನನ್ನ ಮಗಳು ಚಂದಗಿನ ಇರ್ತಾಳ, ಚಂದಗಿನ ಇರಲಿ. ಒಂದು ವೇಳೆ ಏನಾರ ನಿನಗಲ್ಲಿ ಇರೋಕ್ಕಾಗಿಲ್ಲ, ಏನಾರ ನಿನಗೆ ಸರಿ ಅನಿಸ್ಲಿಲ್ಲ, ಒಟ್ಟ ಮುಚ್ಚಿಡ್ಬೇಡವಾ, ನಾವು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ತಪ್ಪು ತಿಳ್ಕೊಳ್ಳಲ್ಲ, ನೀನು ಚಂದಾಗಿರ್ಬೇಕಷ್ಟ. ಹೌದು ಪೂಜಾ, ನನ್ನ ಫ್ರೆಂಡ್ ಭಾಳ ಒಳ್ಳೆಯವನ, ಅವ್ರ ಅಪ್ಪ ಅಮ್ಮನೂ ಒಳ್ಳೆಯವ್ರ, ಅವ್ರ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತೈತಿ. ಹಂಗಂತಂದು ಹೇಳಿ ನೀನೇನಾರು ನಾಳೆ ಅವ್ರ ಮನ್ಯಾಗ ಏನಾರ ಪ್ರಾಬ್ಲಮ್ ಐತಿ ಅಂತಂದೇಳಿ ಹೇಳಿದ್ರೆ ನಾವು ಕೇಳ್ತೇವವ್ವ. ನೀನು ಅಲ್ಲಿದು ಏನೇ ಇದ್ರು ಸಹಿತ ನಮ್ಗೆ ಹೇಳ್ಬೇಕು ನೋಡು, ಅಂದ್ರೆ ಎಲ್ಲರೂ ಚಂದಾಗಿರ್ಬೋದು. ಹ್ಞೂ ಅಣ್ಣ, ನಾನು ಇಲ್ಲಿ ಒಳ್ಳೆ ಮಗಳಾಗಿ ಅಲ್ಲೇ ಒಳ್ಳೆ ಸೊಸೆಯಾಗಿ ಚಂದಗೆ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಒಂದು ವೇಳೆ ಅಲ್ಲಿ ನನಗೆ ಸರಿ ಬಂದಿಲ್ಲ ಅಂತ ಅಂದ್ರು ನಾನು ನನ್ನ ಅಭಿಪ್ರಾಯನ ನಿಮಗೆ ತಿಳಿಸ್ತೀನಿ. ಮುಂದೆ ಏನು ಮಾಡಬೇಕು ನೀವೇ ಹೇಳ್ರಿ. ಈಗ ಸದ್ಯಕ್ಕಂತೂ ಅವರೆಲ್ಲ ಭಾಳ ಒಳ್ಳೆಯವರದಾರ. ಶರತ್ತು ನನ್ನನ್ನು ಭಾಳ ಪ್ರೀತಿ ಮಾಡ್ತಾರ. ನನ್ನ ಮನಸ್ಸು ಹೇಳ್ತಾ ಐತಿ ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಆ ಮನೆ ಒಳಗಡೆ ಭಾಳ ಖುಷಿಯಿಂದ ಇರ್ತೇನೆ ಅಂತಂದು ಹೇಳಿ. ಅಷ್ಟವಾ, ಎಲ್ಲಾನು ಒಳ್ಳೇದನ್ನ ವಿಚಾರ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತೈತಿ. ಆ ದೇವರು ಎಲ್ಲರೂ ಚಂದಾಗಿಟ್ಟಿರ್ತಾನೆ, ತಲೆ ಕೆಡಿಸ್ಕೊಬೇಡ. ಸರಿ, ಎಲ್ಲರೂ ಚಂದಾಗಿ ನಕ್ಕೊಂತ ಮಾತಾಡ್ರಿ ಸಾಕು. ಹೌದಮ್ಮ, ನೀನು ಹೇಳೋದು ನಿಜ. ಆಹಾ ನನ್ನ ಮಗಳ ಮದುವೆಯಂತೆ, ಓಹೋ ನನ್ನ ಮಗಳ ಮದುವೆಯಂತೆ, ಆಹಾ ನನ್ನ ಮಗಳ ಮದುವೆಯಂತೆ, ಓಹೋ ನನ್ನ ಮಗಳ ಮದುವೆಯಂತೆ, ಅವಳು ಇನ್ನು ಗಂಡನ ಮನೆಗೆ ಹೋಗ್ತಾಳಂತೆ, ಟಾಮ್ ಟಾಮ್ ಟಾಮ್.